ಅಲ್ಲಿ ಆ, ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ ಆಗಿದ್ದರಿಂದ ಈಗ ನಮ್ಮಲ್ಲಿ ಬೃಹತ್ ಕೆಪಾಸಿಟಿಯ ಇವತ್ತು ಕನ್ವೆನ್ಷನ್ ಸೆಂಟರ್ಸ್ ಇಲ್ಲ ಈಗ. ಹೀಗಾಗಿ ಆ ಮಿನಿಮಮ್ ಒಂದು 10,000 ಕೆಪಾಸಿಟಿ ಅಷ್ಟು ಒಂದು ಕಾಂಪ್ಲೆಕ್ಸ್ ಇದನ್ನ ಅಲ್ಲಿ ನಾವು ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸು ಪ್ಲಸ್ ಅದಕ್ಕೆ ಅಲೈಡ್ ಎಕ್ಸಿಬಿಷನ್ ಸೆಂಟರು, ಆಮೇಲೆ ನಿಮ್ಮ ಹೋಟೆಲ್ಸು ಎರಡು, ಒಂದು 5 ಸ್ಟಾರ್ ಹೋಟೆಲು, ಇನ್ನೊಂದು ಈ ಸ್ಟಾಫ್ ಒಂದು ಬಜೆಟ್ ಹೋಟೆಲು, ಮತ್ತು ಇನ್ನಿತರ ಇದನ್ನ ಒಂದು PPP ಆಧಾರಿತ ನಾವು ಈಗ ಇದನ್ನ ರೆಡಿ ಮಾಡ್ಕೊಳ್ತೇವೆ. ಈಗ ರೆಡಿ ಮಾಡ್ಕೊಂಡು ಈಗಾಗಲೇ FD ಜೊತೆ ಚರ್ಚೆ ಆಗಿದೆ, ಒಂದು ಚರ್ಚೆ ಆಗಿದೆ. ಈಗ ಅದನ್ನ ನಾವು ಯಾವ ರೀತಿ ಇದನ್ನ ಮಾಡಬೇಕು, ನಮ್ಮ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ನಾವು ಕೊಡ್ತೀವಿ. ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್ ಅಂದ್ರೆ ಒಂದು 10,000 ಒಂದು ಡಿವೈಡ್ ಆಗಿ 5,000 ಆಗ್ಬೇಕು. ಆಮೇಲೆ ಮಲ್ಟಿಪಲ್ ಹಾಲ್ಸ್ ಬೇಕು, ಯಾಕಂದ್ರೆ ಈಗ ಅನೇಕ ಸಂದರ್ಭದಲ್ಲಿ ಸೆಮಿನಾರ್ಸ್ ಇರ್ತವೆ, ಬೇರೆ ಬೇರೆ ಇರ್ತವೆ, 100 ಸೀಟಿಂಗ್ದು, 500 ಸೀಟಿಂಗ್ದು, 250ದು, 1000ದು. ಹೀಗೆ ಅದೊಂದು ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್, ಬರೀ ಒಂದು ಸಿಂಗಲ್ ಕನ್ವೆನ್ಷನ್ ಸೆಂಟರ್ ಕಾಂಪ್ಲೆಕ್ಸ್. ಯಾವ ರೀತಿ ನೀವು ಭಾರತ ಮಂಟಪಂ ಅದೆಲ್ಲ ನೋಡಿದಿರಲ್ಲ ದೆಹಲಿಯಲ್ಲಿ, ಆ ಮಾದರಿಯಲ್ಲಿ ಪ್ಲಸ್ 2 ಹೋಟೆಲ್ಸು, ಆಮೇಲೆ ಎಕ್ಸಿಬಿಷನ್ ಏರಿಯಾನು ಕೂಡ ಅಲ್ಲಿ ಇದೆಲ್ಲವನ್ನು ಹಾಕೊಂಡು ಇನ್ನು ಉಳಿದ ಎಕ್ಸ್ಪ್ಲಾಯ್ಟೇಷನ್ ಏನ್ ಮಾಡಕ್ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಸೂಚನೆ ಕೊಡ್ತಾ ಇದ್ದಾರೆ, ಈಗ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲೇ ಇದೆ ಇದು ಬ್ರಿಗೇಡ್ ವರ್ಲ್ಡ್ ಟ್ರೇಡ್ ಸೆಂಟರ್, ಅದು ಬಹಳ ಪಾಪ್ಯುಲರ್ ಆಗಿದೆ. ಆ ರೀತಿ ಇವತ್ತು ಏನಾದ್ರು ಒಂದಲ್ಲಿ ಇದನ್ನ ಮಾಡಿಕೊಂಡು ಒಟ್ಟಾರೆ 22 ಏಕರ್ಸು ಬೆಂಗಳೂರಿಗೆ, ಯಾಕಂದ್ರೆ ಯಾರೇ ಹೆಡ್ಸ್ ಆಫ್ ದ ಸ್ಟೇಟ್ಸ್ ಅಂದ್ರೆ ಯಾರೇ ಬೇರೆ ದೇಶದ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಸ್ ಬಂದ್ರು, ದೊಡ್ಡ ಯಾವ್ದು ಆದ್ರೆ ನಮ್ಗೆ 1,500 ಸೀಟಿಂಗ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಆಗಿರ್ಬಿಟ್ಟಿದೆ. ವಿಶೇಷ ಈ ಭಾಗದಲ್ಲಿ ಅಲ್ಲಿ ನಾವು KTPOದಲ್ಲಿ ನಮ್ದು ಕೂಡ ಒಂದು IDD ಶೇರ್ ಇದೆ, ಅದರಲ್ಲಿ 49-51% ಗೌರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿನೂ ಕೂಡ ಈಗ ಆ ವೈಟ್ ಫೀಲ್ಡ್ ಕಡೆ ಈಗ ಅಲ್ಲಿ ಒಂದು 20,000 ಕೆಪಾಸಿಟಿ ಒಂದು ಆಗ್ತದೆ. ಈಗ ಅದನ್ನ ನಾನು KTPO ಚೇರ್ಮನ್, ITPO ಚೇರ್ಮನ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ. ಮೊನ್ನೆ ವಿಸಿಟ್ ಕೂಡ ಮಾಡಿದ್ರೆ ನಾವು ನೋಡಿದ್ರಿ ಅಲ್ಲಿ ಇದು ಮಾಡುವಂತದ್ದು. ಮತ್ತು NGF ನಲ್ಲಿ ಏನು ಇರುವಂತದ್ದು ಈಗ ಟ್ರೀ ಪಾರ್ಕ್ ಆಗಿದೆ. ಆ ಟ್ರೀ ಪಾರ್ಕ್ ನಂತರ ಈಗ ಅಲ್ಲಿ ನಾವು ಒಂದು ಕಮರ್ಷಿಯಲ್ ಯುಟಿಲೈಸ್ ಮಾಡಿದೆ. ಅದನ್ನ ನಾವು ಅಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನ ಮತ್ತು ಒಂದು ಥಿಯೇಟರ್ ಅನ್ನ, ಈ ನಿಮ್ಮ ಇದಕ್ಕೆ ಬಹಳ ಅವಶ್ಯಕತೆ ಇದೆ. ಈ ಥಿಯೇಟರ್ ಅಂದ್ರೆ ಆರ್ಟ್ಸ್ ಇದು ಎಲ್ಲ ಡ್ರಾಮಾ ಇದು ಆಗಕ್ಕೆ ಅದನ್ನ ಮಾಡುವಂತದ್ದು. ಅಲ್ಲಿನೂ ಕೂಡ ಒಂದು 5,000 ಕೆಪಾಸಿಟಿದು ಎಂಪಿಥಿಯೇಟರ್ ಇದೆ. ಈಗ ಅದನ್ನ ಒಂದು ಕಲ್ಚರಲ್ ಹಬ್ ಆಗಿ ಇದು ಆಗ್ಲಿ, ನಾನ್ ಕಮರ್ಷಿಯಲ್ ಇದ್ರ ರೀತಿಯಿಂದ ಅದನ್ನ NGF ಅದನ್ನು ಕೂಡ ಈಗಾಗಲೇ ನಾನು 2 ಕಡೆ ವಿಸಿಟ್ ಮಾಡಿ ಇವತ್ತೊಂದು ದಿವಸ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ನಾನು ಅನೇಕರ ಜೊತೆಗೆ PPPನೂ ಆಯ್ತು, ಪ್ಲಸ್ ಕೆಲವೊಬ್ಬರಿಗೆ ಈಗ ಫಾರ್ ಎಕ್ಸಾಂಪಲ್ ಜಿಂದಾಲ್ ಅವರು ಈ ಸ್ಪೋರ್ಟ್ಸ್ ಇದರಲ್ಲಿ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್. ಅವ್ರಿಗೆ ಏನಾದ್ರು ಕೂಡ ಇಂಟ್ರೆಸ್ಟೆಡ್ ಇದಾರ ಬಂದು ವಿ ಕ್ಯಾನ್ ನೇಮ್ ಆಫ್ಟರ್ ದಮ್. ಈಗ ಅಂಬಾನೀಸು ಅವ್ರೇನಾದ್ರು ಆ ಥಿಯೇಟರ್ಗೆ ಅವ್ರು ಇದು ಮಾಡ್ಕೊಳಕ್ ಸಾಧ್ಯ ಇದನ್ನ. ಹೀಗೆ ಅನೇಕ ಆಪ್ಷನ್ಸ್, ಕಿರಣ್ ಮುಜುಮ್ದಾರ್ ಇರ್ಬೋದು, ಇನ್ಫೋಸಿಸ್ ವಿಪ್ರೋ ಇರ್ಬೋದು, ಅವ್ರನ್ನು ಕೂಡ ಇದು ಮಾಡಿ ಅದನ್ನ ಅವ್ರಿಗೆ ಆ ನೇಮಿಂಗ್ ಅದನ್ನ ಕೊಟ್ಟು ಹಿಂಗೇನಾದ್ರು ಮಾಡ್ಲಿಕ್ಕೆ PPP ಅಂಡ್ ಅಲಾಂಗ್ ವಿತ್ ದಮ್ ಈ ಇಂಡಸ್ಟ್ರಿ ಜೊತೆಗೆ ಅವರ ಒಂದು CSR ಮತ್ತು ಇದ್ರ ಜೊತೆ ಕುತ್ಕೊಂಡು ಮಾಡ್ಲಿಕ್ಕೆ ಒಂದು ಕಂಬೈನ್ಡ್ ಎಫರ್ಟ್ ಮಾಡಿ ಒಟ್ಟು ರಿಯಲೈಸೇಷನ್ ಮಾಡ್ತೀನಿ 100%. ಅದನ್ನ ಈ ಎರಡನ್ನೂ ಕೂಡ ಮೈಸೂರು ಲ್ಯಾಂಪ್ಸ್ ಮತ್ತು ನಮ್ದು ಏನು NGF ರಿಲೇಷನ್ ಕೂಡ ಮಾಡಿ ಬೆಂಗಳೂರಿಗೆ ಒಂದು ಯಾವ ರೀತಿ ಇಂಟರ್ನ್ಯಾಷನಲ್ ಸಿಟೀಸ್ಗೆ, ಗ್ಲೋಬಲ್ ಸಿಟೀಸ್ಗೆ ಎಲ್ಲ ಫೆಸಿಲಿಟೀಸ್ ಇರ್ತವೆ, ಆ ಒಂದು ಸ್ಟ್ಯಾಂಡರ್ಡ್ಸ್ ನ ಆ ಒಂದು ಮಾದರಿಯಲ್ಲಿ ಎಲ್ಲವನ್ನು ಕೊಡ್ಕೊಡ್ತೀವಿ. ಅಲ್ಲಿ ಮತ್ತು ಪ್ರಮುಖವಾಗಿ ಪಾರ್ಕಿಂಗ್, ನಾವು ಬಹಳ ಸಲ ಪಾರ್ಕಿಂಗ್ ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಪಾರ್ಕಿಂಗ್, ಅಡಿಕ್ವೇಟ್ ಪಾರ್ಕಿಂಗ್ ಫಾರ್ ಅನದರ್ 50 years ಮುಂದಿನ ಫ್ಯೂಚರ್ ಇರೋದ್ರಲ್ಲಿ ಪಾರ್ಕಿಂಗ್ ಅನ್ನು ಕೂಡ ಅದು ಅಂಡರ್ಗ್ರೌಂಡ್ ಆಯ್ತು ಮತ್ತು ಇಂಡಿಪೆಂಡೆಂಟ್ ಆಗಿ ಪಾರ್ಕಿಂಗ್ ನ ಕಾಂಪ್ಲೆಕ್ಸ್ ಕೂಡ ಆಯ್ತು. ಅದೆಲ್ಲವನ್ನು ಕೂಡ ಮಾಡಿ ಒಟ್ಟು ಬೆಂಗಳೂರಿಗೆ ಒಂದು ಇದನ್ನ ಕೊಡುವಂತದ್ದು. ಈ 2 ಇದರಿಂದ, ಒಂದು ಮೈಸೂರು ಲ್ಯಾಂಪ್ಸು, ಇನ್ನೊಂದು NGF, ಮತ್ತು 3ನೇ ಭಾಗ ಅಲ್ಲಿ KTPO ಬಂದಿದೆ. ಆ KTPO 3 ಇದರಿಂದ ನಮ್ಮ ಒಂದು ಇದನ್ನು ಕೂಡ ಅದನ್ನ ಮಾಡುವಂತದ್ದು ಮಾಡ್ತೇವೆ. ಈಗ ಏನಾಗಿದೆ, ಎಕ್ಸಿಸ್ಟಿಂಗ್ ಮುಂಬೈ ಬೆಂಗಳೂರು ಕಾರಿಡಾರ್ ಮೇಲೆ ಇದೆ. ಈಗಿರುವಂತದ್ದು ನಮ್ದು ಧಾರವಾಡ ನೋಡ್ ಏನಿದೆ ಅದು ಬಹಳ ಪ್ರಮುಖವಾಗಿದೆ. ಮತ್ತು ಮೊನ್ನೆ ನಾನು ತಮ್ಗೆ ಗೊತ್ತಿದೆ, ಕೇಂದ್ರ ಬಜೆಟ್ ಆದ್ಮೇಲೆ ನಾನು ರೇಸ್ ಮಾಡಿದೆ, ಒಂದು ಹೈ ಸ್ಪೀಡ್ ರೈಲ್ ನೆಟ್ವರ್ಕ್ ಏನು ಅನೌನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಇದು ಮಾಡಿದ್ದಾರೆ. ಅದು ನಮಗೆ ಜಾಸ್ತಿ ಉಪಯೋಗ ಆಗಲ್ಲ, ನಮ್ಮ ಇದರಲ್ಲಿ ಬಹಳ ಕಡಿಮೆ ಇದು.
ಮತ್ತು ಇನ್ಫ್ಯಾಕ್ಟ್ ಹಾಗೆ ನೋಡ್ಬೇಕಂದ್ರೆ ನಿಜ ಅರ್ಥ ನೋಡ್ಬೇಕಂದ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಟು ಹೈದರಾಬಾದ್ ಅಂಡ್ ಚೆನ್ನೈ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ನಮಗೆ ಬೇಕಾಗಿರುವಂಥದ್ದು ಮುಂಬೈ ಪುಣೆ ಈಗಾಗಲೇ ಆಗಿದೆ, ಪುಣೆ ಟು ಹೈದರಾಬಾದ್ ಆಗಿದೆ. ಮುಂಬೈ ಪುಣೆದಿಂದ ಫರ್ದರ್ ನಮ್ಗೆ ಬಂದು ಇಲ್ಲಿ ಇದು ಗ್ರೀನ್ ಫೀಲ್ಡ್, ಅದು ಹೊಸದದು ಎಲ್ಲಿ ಟೆಕ್ನಿಕಲ್ ತೊಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಪುನಾ ಟು ಬ್ಯಾಂಗ್ಳೂರ್ STRR ಬಂದ್ ಆಗ್ತದೆ, ಅದು ಆಗಬೇಕು ಅಂತೇಳಿ ನಾನು ರೇಸ್ ಮಾಡಿದ್ದೆ. ಅದಕ್ಕೆ ತದನಂತರ ನಾನು ರೇಸ್ ಮಾಡಿದ್ಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೋಗಿ ಭೇಟಿಯಾಗಿದ್ದರು, ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದರು. ಆಮೇಲೆ ಮೊನ್ನೆ ಇಲ್ಲಿ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರು ಬಂದಾಗ ಒಂದು ಬೇರೆ ಕಾರ್ಯಕ್ರಮ ಬಂದಾಗ ನಾನು ಕೂಡ ಹೋಗಿ ಅವ್ರಿಗೆ ಇದು ಮಾಡಿದ್ದೀನಿ. ಇದನ್ನ 6-7 ಏನು ತೊಗೊಂಡಿದ್ದಾರೆ ಸ್ಪೀಡ್ ಕಾರಿಡಾರ್ಸ್, ಅದ್ರ ಜೊತೆಗೇನೆ ತೊಗೋಬೇಕು, ಮತ್ತೆ ಇದನ್ನು ಸಪ್ರೇಟ್ ಆಗಿ ತೊಗೊಂಡು ಮತ್ತೆ ಅದು ನೆನಗುದ್ದಿಗೊಳ್ಳುವಂಥದ್ದು ಅಥವಾ ಮತ್ತೆ ಬಹಳಷ್ಟು ಸಮಯ ತಗೊಳ್ಳುವಂಥದ್ದು ಆಗಬಾರ್ದು. ಅದ್ರ ಬಗ್ಗೆ ಮತ್ತೆ ಒತ್ತಾಯನ ಮಾಡ್ತೇನೆ. ಆಮೇಲೆ ದೇವೇಂದ್ರ ಫಡ್ನವೀಸ್ವರೆಗೂ ನಾನು ಪತ್ರ ಬರೆದಿದ್ದೀನಿ, ಯಾಕಂದ್ರೆ ಮಹಾರಾಷ್ಟ್ರ, ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲಾನು ಕೂಡ ಕವರ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಇದನ್ನ ಇಂಟ್ರೆಸ್ಟ್ ಇದು ಮಾಡಿ ಅಂತೇಳಿ ಅವ್ರಿಗೂ ಫಡ್ನವೀಸ್ವರೆಗೂ ಪತ್ರ ಬರೆದಿದ್ದೀನಿ ಈ ವಿಚಾರದಲ್ಲಿ. ಆಮೇಲೆ ಇದ್ರ ಜೊತೆಗೆ ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಏನಿದೆ, ಈ ರೋಡ್ ನೆಟ್ವರ್ಕ್ ಏನಿದೆ ಅದು ಒಂದು ಪೆಂಡಿಂಗ್ ಇದೆ. ಅಂದ್ರೆ ಮುಂಬೈ ಬ್ಯಾಂಗ್ಳೂರು, ಮುಂಬೈ ಪುಣೆ ಆಗ್ತದೆ, ಪುಣೆ ಟು ಬ್ಯಾಂಗ್ಳೂರ್, ಮುಂಬೈ ಪುಣೆ ಬ್ಯಾಂಗ್ಳೂರ್ ಕಾರಿಡಾರ್ ಏನಿದೆಯಲ್ಲ ಅದು ಗ್ರೀನ್ ಫೀಲ್ಡ್ 12 ಲೈನ್ ಎಕ್ಸ್ಪ್ರೆಸ್ ವೇ, ಅದು ಇನ್ನೂ ಭಾಳ ದಿವಸದಿಂದ ಅದು ನೆನಗುದ್ದಿಗೆ ಬಿದ್ದಿದೆ. ಈಗ ಅದನ್ನ ಕೈಗೊತ್ತಲಿಕ್ಕೆ ನಾನು ಸ್ವತಃ ಗಡ್ಕರಿ ಅವ್ರಿಗೂ ಹೋಗಿ ಭೇಟಿಯಾಗಿ ಅದನ್ನ ನಮ್ಮ PWD ಮಿನಿಸ್ಟ್ರು ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ, ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಹೋಗಿ ಆ ಮುಂಬೈ ಪುಣೆ ಒಂದು ಎಕ್ಸ್ಪ್ರೆಸ್ ವೇ ಆದರೆ, ಈ ಹೈ ಸ್ಪೀಡ್ ರೈಲ್ ನೆಟ್ವರ್ಕು ಮತ್ತು ಈ ಎಕ್ಸ್ಪ್ರೆಸ್ ವೇ ಆದರೆ ಕಂಪ್ಲೀಟ್ ನಮ್ಮದು ಸೆಂಟ್ರಲ್ ಕರ್ನಾಟಕ ಟು ನಾರ್ದರ್ನ್ ಕರ್ನಾಟಕ ಅಪ್ ಟು ವೆಸ್ಟರ್ನ್ ಮಹಾರಾಷ್ಟ್ರ ಇದೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ಬೇಡಿಕೆ ಇದೆ, ಬಟ್ ಅದು ಕಲ್ಯಾಣ ಕರ್ನಾಟಕ ಆಗಿರುವಂಥದ್ದು ತಮ್ಗೆ ಗೊತ್ತೇ, ಅದೊಂದು ಐತಿಹಾಸಿಕ ಕಾರಣಗಳಿದಾವೆ. 371J ಅಲ್ಲಿ ಇದಾಗಿರುವಂಥದ್ದು. ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕನೂ ಆಗ್ಬೇಕಾಗ್ತದೆ, ಸೆಂಟ್ರಲ್ ಕರ್ನಾಟಕನೂ ಆಗ್ಬೇಕಾಗ್ತದೆ. ಸೆಂಟ್ರಲ್ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಬಹಳಷ್ಟು ಭಾಗಗಳು, ಚಿತ್ರದುರ್ಗ ಮತ್ತು ಇನ್ನಿತರ ಭಾಗಗಳು ಬಹಳ ಹಿಂದುಳಿದಿದ್ದಾವೆ. ಹೀಗಾಗಿ ಎಲ್ಲ ಕಡೆನೂ ಬೇಡಿಕೆ ಇದೆ. ಅದನ್ನ ಅದು ಯಾವುದೇ ರೀತಿ ನೀವು ಇಲ್ಲಿ ಕೊಟ್ಟಿದ್ರಿ ಅದೇ ಮಾದರಿಯಲ್ಲಿ ಒಂದು ಸೆಂಟ್ರಲ್ ಕರ್ನಾಟಕ ಆಗಿರ್ಬೋದು, ಇಲ್ಲಿ ಆ ಒಂದು ಡಿಸ್ಟ್ರಿಕ್ಟ್ಸ್ ಐಡೆಂಟಿಫೈ ಮಾಡಬೇಕಾಗ್ತದೆ. ಈಗ ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಬ್ಯಾಕ್ವರ್ಡ್ ಏರಿಯಾಸ್ ಏನು ನಂಜುಂಡಪ್ಪ ಇದ್ರ ಮೇಲೆ 3% 5% ಇದು ಮಾಡಿದ್ವಿ, ಮತ್ತೆ ಅದನ್ನು ಪುನರುಚ್ಚರಿಸಿದ್ವಿ. ಆದರೆ ನಾನು ಒಂದು ವಿನಂತಿಯಲ್ಲಿ ಏನು ಮಾಡ್ಕೊಂಡಿದ್ದೆ ಅಂದರೆ, ಬ್ಯಾಕ್ವರ್ಡ್ ಏರಿಯಾ ಬಿಯಾಂಡ್ ಬ್ಯಾಂಗ್ಳೂರ್ಗೆ ಅದು ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಅಂತ ಹೇಳಿ ಇದು ಮಾಡ್ಕೊಂಡು ಒಂದು ಇನ್ಸೆಂಟಿವ್ಸ್ನ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನು ಕೊಡಬೇಕು ಅಂತ ಹೇಳ್ಕೊಂಡು ಒಂದು ಕಮಿಟಿಯನ್ನು ಮಾಡಿ ಅದನ್ನ ಇದು ಮಾಡಿಕೊಂಡು ಮುಂದೆ ಮತ್ತೆ ಮೂವ್ ಮಾಡ್ತೀವಿ ಅದೊಂದು ನನ್ನ ಅದು ಇತ್ತು. ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಏರಿಯಾಸ್ ಬೆಂಗಳೂರು ಹೊರತುಪಡಿಸಿ ಏನು ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಏರಿಯಾಸ್ ಇದಾವೆ ಅಲ್ಲಿ ನಾವು ಯಾವ ರೀತಿ ಇಂಡಸ್ಟ್ರೀಸನ್ನು ಇದು ಮಾಡಬೇಕು. ಈ 3% 5% ನಾವು ಕೊಡ್ತಾ ಇದ್ದೀವಿ, ಇದು ಬಹುಶಃ ಇದನ್ನು ಕೂಡ ಮತ್ತು